ಇನ್ನು ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ, 7 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಜೈಲರ್ ಶರಣಬಸವ ಅಮೀನ್ಗಢ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗೆಯೇ ಜೈಲರ್ ಪ್ರಭು ಎಸ್ ಖಂಡೇಲ್ವಾಲ್ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಅಸಿಸ್ಟೆಂಟ್ ಜೈಲರ್ಗಳು ಕೂಡ ಆಗಿದ್ದಾರೆ. ತಿಪ್ಪೇಸ್ವಾಮಿ ಮತ್ತು ಶ್ರೀಕಾಂತ್ ತಲವಾರ್. ಹೆಡ್ ವಾರ್ಡರ್ಸ್ ವೆಂಕಪ್ಪ ಮೂರ್ತಿ, ಸಂಪತ್ ಕುಮಾರ್ ಕದಪಟ್ಟಿ ಮತ್ತು ವಾರ್ಡರ್ ಬಸಪ್ಪ 7 ಜನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೋಮ್ ಮಿನಿಸ್ಟರ್ ಹೆಸರನ್ನು ಹೇಳ್ಬಿಟ್ರು ಆರಂಭದಲ್ಲೇ. ನಾವೀಗ ತತ್ಕ್ಷಣಕ್ಕೆ ಕ್ರಮ ಕೈಗೊಂಡಿದ್ದೀವಿ ಅಂತ. ಇದೇನು ಕೆಲಸದಿಂದ ವಜಾ ಮಾಡಿರೋದಲ್ಲ, ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಆಂತರಿಕ ತನಿಖೆಗೆ ಹೇಳಿದ್ದಾರೆ. ಅದೆಲ್ಲ ಆದಮೇಲೆ ಮತ್ತೆ ತಗೋತಾರೆ. ನಮ್ಮ ಸರ್ ಹೇಳ್ತಾ ಇದ್ದಂಗೆ ಅಲ್ಲೇ ಸಿಬ್ಬಂದಿ ಕೊರತೆ, ಅದರಲ್ಲೂ 7 ಜನ ಸಸ್ಪೆಂಡ್ ಮಾಡಿದ್ರೆ ಹೆಂಗಪ್ಪ ಅವ್ರು ಕೆಲಸ ಮಾಡೋದು ಅಂತ. ಸುಮಾರು 4:15 ಗಂಟೆಗೆ ನನಗೆ ಸುದ್ದಿ ಬಂತು, ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರಿಸನ್ಸಿಗೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಜೈಲರ್ಸು ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಖಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಇವರಿಬ್ಬರು ಜೈಲರ್, ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಯಾವಾಗ ಈ ಸುದ್ದಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು, ನಾವು ಬ್ರೇಕ್ ಮಾಡಿದ ಸುದ್ದಿ, ಸರ್ಕಾರ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಜೈಲರಿಂದ ಹಿಡಿದು ವಾರ್ಡರ್ ತನಕ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಇದೆಲ್ಲದಕ್ಕೂ ಪ್ರಮುಖ ಕಾರಣವಾಗ್ತಕ್ಕಂಥವ್ರು, ಜವಾಬ್ದಾರಿ ಹೊರಬೇಕಾಗಿರ್ತಕ್ಕಂಥದ್ದು ಜೈಲ್ ಸೂಪರಿಡೆಂಟ್. ಅವರ ವಿರುದ್ಧ ಏನು ಕ್ರಮ ಇಲ್ವಾ? ಅರವಿಂದ್, ಈ ಪ್ರಶ್ನೆಯನ್ನು ನಾವು ಪರಮೇಶ್ವರ್ ಅವರು ಕೂಡ ಕೇಳಿದ್ವಿ. ಅವರ ವಿರುದ್ಧ ಜೈಲ್ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ಮಾಡಿದ್ದೇವೆ. ಒಂದ್ ವೇಳೆ ಅವರೇನಾದ್ರೂ ತಪ್ಪು ಮಾಡಿರುವಂತಹ, ಲೋಪ ಮಾಡಿರುವಂತಹ ವಿಚಾರಗಳು ಕಂಡು ಬಂದ್ರೆ ಅವರನ್ನು ಕೂಡ ಅವ್ರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತಹ ಹಾರಿಕೆ ಉತ್ತರವನ್ನ ಗೃಹ ಸಚಿವರು ಕೊಟ್ಟರು. ಮತ್ತೊಂದು ಕಡೆ ಹೇಳ್ತಾರೆ ಗೃಹ ಸಚಿವರು, ಜೈಲಿನಲ್ಲೂ 24 hours ವಾಚ್ ಮಾಡುವಂತ CC ಕ್ಯಾಮ್ರಾಗಳಿದ್ದಾವೆ, ಎಲ್ಲರೂ ಮಾನಿಟರ್ ಮಾಡ್ತಾರೆ, ಪ್ರತಿಯೊಂದು ಚಲನವಲನಗಳು ಮಾನಿಟರ್ ಆಗ್ತವೆ ಅಂತ ಮಾತುಗಳನ್ನು ಹೇಳುವಂತ ಸಚಿವರು, ಈ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಂತ ಪ್ರಶ್ನೆಗೆ ಅದನ್ನು ಕೂಡ ತನಿಖೆ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಆಗ್ತಿರುವಂತಹ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೆಳ ಹಂತದ ಅಧಿಕಾರಿಗಳನ್ನ ತತ್ಕ್ಷಣಕ್ಕೆ 7 ಜನರನ್ನ ಅಮಾನತು ಮಾಡಿದ್ದಾರೆ. ಮುಂದಿದ್ದು ನೋಡೋಣ, ತನಿಖೆ ಮಾಡದಾದ್ಮೇಲೆ ಇದೆಲ್ಲ ವಿಚಾರಗಳು ಸಾಫ್ಟ್ ಆದ್ಮೇಲೆ ಮುಂದಿನ ಕ್ರಮಗಳಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಗೃಹ ಸಚಿವರು ಹೇಳಿರುವಂತದ್ದು. ಒಟ್ನಲ್ಲಿ ಈ ಒಂದು ಪ್ರಕರಣದಿಂದ ಸರ್ಕಾರಕ್ಕೆ ಆಗಿರುವಂತಹ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ 7 ಜನರನ್ನ ಅಮಾನತು ಮಾಡಿ ಮುಂದಿನ ಏನು ತನಿಖೆಗೆ ಆದೇಶವನ್ನ ಮಾಡಿದರೆ DG ಕಾರಾಗೃಹದವರಿಗೆ ತನಿಖೆಗೆ ಆದೇಶ ಮಾಡಿದ್ದು, ಅವ್ರು ಕೊಡುವಂತಹ ವರದಿಯ ಆಧಾರದ ಮೇಲೆ ಮುಂದೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಬಟ್ ಸರ್ಕಾರ ಅಥವಾ ಗೃಹ ಇಲಾಖೆ ಅದರ ಅಧೀನದಲ್ಲೇ ಬಂದಿಖಾನೆ ಕೂಡ ಬರೋದ್ರಿಂದ ತತ್ಕ್ಷಣಕ್ಕೆ ಇಷ್ಟು ಕ್ರಮ ಅಂತ ಹೇಳಿದ್ದಾರೆ. ಬಟ್ ಇಂಟರ್ನಲ್ ರಿಪೋರ್ಟ್ ಏನು ಕೊಡ್ತಾರೆ, ಈಗಾಗಲೇ ಮಾಲಿನಿ ಕೃಷ್ಣಮೂರ್ತಿ ಅವರು ಹೋಗಿದ್ದಾರೆ, ಅವ್ರೇನು ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮ ಅಂತ ಹೇಳಿದ್ದಾರೆ.